ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ, ಮತ್ತು ವೀಡಿಯೋ ಮಾಡ್ತೀವಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನಂತೂ ಸಕ್ಕತ್ತಾಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷತೆ ಏನು ಅಂದರೆ ನಮ್ಮ ಆ್ಯನಿವರ್ಸರಿ. ಸೊ ನಮ್ಮ ಆ್ಯನಿವರ್ಸರಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು. ನನ್ನ ಹಸ್ಬೆಂಡ್ ಕೂಡ ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ, ಅವನು ಕೂಡ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಹೇಗಿರುತ್ತೆ ನಮ್ಮ ಈ ಆ್ಯನಿವರ್ಸರಿ. ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಎತ್ತಾ ಎಲ್ಲ ಹೇಳ್ತೀನಿ. ಆ್ಯಂಡ್ ನಾನಂತೂ ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಗಿದ್ದೀನಿ ಅಂತ. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಪೂರ್ತಿ ನೋಡಿ, ಓಕೆನಾ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಇವರು ನನ್ನ ಹಸ್ಬೆಂಡ್, ಹಾಗೆ ನಾನು ಮತ್ತು ನನ್ನ ಮಗ, ನನ್ನ ಹಸ್ಬೆಂಡ್ 3 ಜನನೂ ಹೋಗ್ತಾಯಿದ್ದೀವಿ. ಸೊ 3 ವರ್ಷ ಕಂಪ್ಲೀಟ್ ಆಯಿತು, ಅದೇ ಒಂದು ಖುಷಿ. ಹೇಗೋಯಿತು ಟೈಮ್ ಅಂತಲೇ ಗೊತ್ತಾಗಿಲ್ಲ. 3 ವರ್ಷ ಕಂಪ್ಲೀಟ್ ಆಗಿದೆ. ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ತಿರುಪತಿಗೆ. ಸೊ ಇದೇನಿದು ಆಟೋದಲ್ಲಿ ತಿರುಪತಿಗೆ ಹೋಗ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಸೊ ನಾವು ಹೋಗ್ತಾ ಇರೋದು ಚಿಕ್ಕ ತಿರುಪತಿಗೆ. ಆ್ಯಂಡ್ ಈ ದೇವಸ್ಥಾನ ಇರೋದು ನಮ್ಮ ಹಾಸನ ಡಿಸ್ಟಿಕ್ಕಲ್ಲಿರೋಂಥ ಅರಸೀಕೆರೆಯಲ್ಲಿ ತಿರುಪತಿ ದೇವಸ್ಥಾನ. ಚಿಕ್ಕ ತಿರುಪತಿ ಅಂತಲೇ ಫೇಮಸ್ಸು. ಹಾಗೆ ನಮ್ಮೂರಿಂದ ಸ್ವಲ್ಪ ಹತ್ತಿರ ಆಗುತ್ತೆ, ಯಾಕೆಂದರೆ ನಮ್ಮ ಅಪ್ಪ ಅವರವರು ಇರೋದು ಅರಸೀಕೆರೆ ಹತ್ರ ಅಲ್ವಾ. ಹಾಗಾಗಿ ಒಂದು 1/2 ಅವರ್ ಒಳಗೇ ನಾವು ದೇವಸ್ಥಾನನ ರೀಚ್ ಆಗ್ಬೋದು. ಹಾಗೆ ದೊಡ್ಡ ತಿರುಪತಿ, ಆಂಧ್ರದಲ್ಲಿರೋಂಥ ದೊಡ್ಡ ತಿರುಪತಿಗೆ ಹೋಗಿ ಬಂದವರೆಲ್ಲ ಕಂಪಲ್ಸರಿಯಾಗಿ ಈ ಚಿಕ್ಕ ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೊಂಬರ್ತಾರೆ. ಇದು ನಮ್ಮ ಕಡೆ ರೂಢಿಯಾಗಿ ಬಂದಿರೋವಂಥದ್ದು. ಹಾಗೆ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಮದುವೆ ಕೂಡ ಈ ದೇವಸ್ಥಾನದಲ್ಲೇ ಆಗಿರೋದು. ಹಾಗಾಗಿ ಮದುವೆ ಆದಮೇಲೆ ನಾವು ಹೋಗೇ ಇರಲಿಲ್ಲ ದೇವಸ್ಥಾನಕ್ಕೆ. ಇವಾಗ ಟೈಮ್ ಸಿಕ್ತು, ದೇವರೇ ಕಲಿಸ್ಕೊಂಡೋ ಏನೋ ಅಂತ ಅನ್ನಿಸ್ತು. ಹಾಗಾಗಿ ತಿರುಪತಿಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ದೇವಸ್ಥಾನ ಕೂಡ ಬಂದಾಯಿತು. ಹಾಗೆ ಹಣ್ಣು ಕೈ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹಣ್ಣು ಕೈ ಕೂಡ ತಗೊತಾ ಇದ್ದೆ ಅಲ್ಲೇ. ಹಾಗೆ ದೇವಸ್ಥಾನದೊಳಗೆ ಹೋಗ್ತಾಯಿದ್ವಿ. ಅಲ್ಲಿ ನೋಡಿ, ನನ್ನ ಮಗ ದೇವಸ್ಥಾನ ಹತ್ತತ್ರ ರೀಚ್ ಆಗ್ತಿರೋವಾಗ ಮಲ್ಕೊಂಬಿಟ್ಟ. ನಿದ್ದೆ ಮಾಡ್ತಿದ್ದ, ಸಖತ್ ನಿದ್ದೆ ಬಂದಿತ್ತು ಅವನಿಗೆ. ಡೈಲಿ ರೋಟೀನ್ ಆಗಿಬಿಟ್ಟಿದ್ದು ನಿದ್ದೆ. 11:30ಗೆ ಅವನು ನಿದ್ದೆ ಮಾಡ್ತಿದ್ದ ಡೈಲಿ. ಅದೇ ಟೈಮ್ಗೆ ಮಲ್ಕೊಂಬಿಟ್ಟಿದ್ದ. ನಾವು ಅದೇ ಟೈಮ್ಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹಂಗೆ ಮಲ್ಕೊಂಬಿಟ್ಟಿದ್ದ. ಅವನ್ನ ಎಬ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ವಿ ನಾವು. ಕೊನೆಗೆ ದೇವಸ್ಥಾನದೊಳಗೆ ಹೋದಾಗ ಗಂಟೆ ಸದ್ದಿಗೆ ಎದ್ದ. ಅಲ್ಲಿವರೆಗೂ ನಾವು ಎಷ್ಟು ಎಬ್ಬಿಸಿದ್ರೂ ಎದ್ದೊಳ್ಳಿಲ್ಲ ಅವನು. ಹಾಗೆ ಆದಷ್ಟು ರಾ ವೀಡಿಯೋಸ್ನೇ ಹಾಕಿರ್ತೀನಿ ನೋಡಿ. ಒಂದು ಎಬ್ಬಿಸು. ಗಂಟೆ ಅನ್ನೋದಿನ ತಾತ ತಾತ ಏನಿಲ್ಲ. श्री हरे माघापंजराय नमः श्री भक्तवते नमः श्रीश्वराय नमः गोपालाय कृष्णास्तमाय नमः गोपेश्वराय नमः वरंजोष्ठाय नमः वैकुंठपते नमः व्यासवेन्द्राय नमः पत्नी
ನಡಿ ಮಗ್ನೆ, ಬಾ ಪ್ರದಕ್ಷಿಣೆ ಹಾಕೋಣ, ಬಾ 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 ಕಲ್ಲ ಬರೋ, ಬಾ 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 ಓಡ್ ಬಾ ಓಡ್ ಬಾ ಬಾ ಇಲ್ಲಿ ಬಾ, ಈ ಕಡೆ ಬಾ, ಮುಂದೆ ನೋಡ್ಕೊಂಬ ಮಗ್ನೆ. ಗೊಲ್ಲೆ ಇಲ್ಲ ಅಡ್ಬೀಳ್ ಬಾ, ಇಲ್ಲಿ ಅಡ್ಬೀಳ್ ಬಾ, ಇಲ್ಲಿ ಚಿನ್ನಮ್ಮ ಅಡ್ಬೀಳ್ಸ್ತಾ ಇಲ್ಲ ಅವನು. ಇಲ್ಲ ಅಡ್ಬೀಳಲ್ಲಿ, ಅಡ್ಬೀಳಲ್ಲಿ ಅಜ್ಜಮ್ಮನ ನೋಡ್ಕೊಂಡು ಅಡ್ಬೀಳು, ಬೀಳು ಅಡ್ಬೀಳು. ಅಯ್ಯ ಬೀಳು ಅಂದರೆ ಬೀಳ್ತಾನೆ. ಬಾ ಹೋಗೋಣ ಹೋಗೋಣ ಬಾ. ಕೂವಾ ಅಲ್ವಾ, ಇಲ್ಲಿ ಬಾ ತೋರಿಸ್ತೀನಿ, ಈ ಕಡೆ ಬಾ, ಇಲ್ಲಿ ಬಾ ಮಗನ, ಈ ಕಡೆ ಬಾ, ಇಲ್ಲಿ ಇಲ್ಲೇ ಐತೆ ನೋಡಲ್ಲಿ ಕುದುರೆ. ಏನಿದು? ಹಾಂ ಅದೇನು? ಬಾ ಇಲ್ಲಿ, ಇಲ್ಲಿ ಬಾ. ಹ್ಞೂ ಎಂಥದಪ್ಪ? ಹ್ಞೂ ಇದು ಆನೆ, ಆನೆ ಅದೇನಾ? ಆಂಜನೇಯ ಮಗನೇ, ಆಂಜನೇಯ ಅಲ್ವಾ? ಏನಮ್ಮ? ಹ್ಞೂ ಅಜ್ಜಪ್ಪ ನೋಡ್ಬೇಕು. ಕಳೆದ 3 ವರ್ಷದಲ್ಲಿ ನಮ್ಮ ಬಗ್ಗೆ ಹೇಳ್ಕೊಳ್ಳೋದಾದರೆ, ಒಬ್ರಿಗೊಬ್ರು ಕೊಡೋವಂಥ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಅಟೆನ್ಷನ್ ಆಗಿರ್ಬೋದು, ಲವ್, ಕೇರ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು. ಈ ಗಂಡ ಹೆಂಡತಿ ಸಂಬಂಧ ಅಂದ್ರೇ ಒಂಥರ, ಅದು ಹೇಳೋಕ್ಕಾಗಲ್ಲ, ತುಂಬ ಸುಂದರವಾದ ಒಂದು ಸಂಬಂಧ. ಸೊ ನಾವು ಸಾಯೋವರೆಗೂ ನಮ್ಮ ಜೊತೆಗೆ ಬರೋವಂಥ ಒಂದೇ ಒಂದು ಸಂಬಂಧ ಅಂದರೆ ಅದು ಗಂಡ ಹೆಂಡತಿ ಸಂಬಂಧ. ಹಾಗೆ ನಮ್ಮಂಥ ಹೆಣ್ಮಕ್ಳಿಗೆ ಮದುವೆಗೆ ಮುಂಚೆ ಅಪ್ಪ ಅಮ್ಮನೇ ಒಂದು ಸ್ಟ್ರೆಂತ್ ಆಗಿರ್ತಾರೆ. ಅಪ್ಪ ಅಮ್ಮ ಅಂದರೆ ಒಂದು ಧೈರ್ಯ ಇರುತ್ತೆ. ಆವಾಗ ನಮಗೆ ಜವಾಬ್ದಾರಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಮದುವೆ ಆದಮೇಲೆ ನಮಗೆ ನಮ್ಮ ಗಂಡನೇ ಒಂದು ಧೈರ್ಯ, ಅವರೇ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಅನಿಸುತ್ತೆ. ಸೊ ನನಗಂತೂ ಕೆಲವೊಂದು ಸಲ ಅವರು ನನ್ನ ಜೊತೇಲಿ ಇಲ್ಲದೇ ಇರೋವಾಗ ತುಂಬ ಸಲ ಅನಿಸಿರುತ್ತೆ. ತುಂಬ ಸ್ಟ್ರೆಸ್ ಅನ್ನಿಸ್ದಾಗ, ತುಂಬ ಅನ್ಕಂಫರ್ಟಬಲ್ ಅನ್ನಿಸ್ದಾಗ ಅವ್ರು ನನ್ನ ಜೊತೆಗೆ ಇರಬೇಕಿತ್ತು. ಆ್ಯಂಡ್ ಆ ಮೂಮೆಂಟಲ್ಲಿ ಅವ್ರ ಜೊತೆಗಿದ್ದಾಗ
ಒಂಥರ ನನಗೆ ಸ್ಟ್ರೆಸ್ ಫ್ರೀ ಅನಿಸುತ್ತೆ. ಸೊ ಅವಾಗ ಅನಿಸುತ್ತೆ ನಮಗೆ ನಮ್ಮ ಗಂಡನೇ ನಮಗೆ ಒಂದು ಧೈರ್ಯ, ದೊಡ್ಡ ಧೈರ್ಯ ಅಂದರೆ ಅವರೇನೆ ಅಂತ. ಹಾಗೆ ನಾನು ಅವ್ರ ಜೊತೆ ಕಳೆಯುವಂಥ ಪ್ರತಿಯೊಂದು ಕ್ಷಣಗಳು ಇನ್ನು ಮುಂದೆ ಇನ್ನೂ ಸುಂದರವಾಗಿರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಫೈನಲಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿಕೊಟ್ರು. ನಾವಂತೂ ತುಂಬ ಹೊತ್ತು ದೇವಸ್ಥಾನದ ಒಳಗಡೆನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ದೇವರು ಹೇಗಿದೆ, ತಿರುಪತಿ ದೇವರು ಅನ್ನೋದನ್ನು ಒಂದೆರಡು ಕ್ಲಿಪ್ಪಿಂಗ್ಸ್ನ ವೀಡಿಯೋ ಮಾಡಿಕೊಂಡೆ ಒಳಗಡೆ. ಸೊ ವೀಡಿಯೋ ಮಾಡ್ಕೋಬಾರ್ದು ಆ್ಯಕ್ಚುಲಿ. ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ದೇವ್ರ ದರ್ಶನ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೆ. ಮತ್ತು ನೋಡ್ತಾ ಇದ್ದೀರಲ್ವ, ತಿರುಪತಿ ಬೆಟ್ಟ ಕೂಡ ಇದೆ. ಆ್ಯಂಡ್ ನಾವು ಬೆಟ್ಟ ಹತ್ತೋದಕ್ಕೆ ಹೋಗಲಿಲ್ಲ, ನನ್ನ ಮಗ ಇದ್ದಿದ್ದರಿಂದ ಬೆಟ್ಟ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟಲ್ಲಿ ಯಾವಾಗಾದರೂ ಬಂದಾಗ ಬೆಟ್ಟ ಕೂಡ ಹತ್ತಿ ಮೇಲೋಗಿ ದೇವ್ರ ದರ್ಶನ ಮಾಡಬೇಕು. ಇವಾಗ ಸದ್ಯಕ್ಕೆ ಕೆಳಗಡೆನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟಿದ್ದೀವಿ. ಇಲ್ಲಿ ನನ್ನ ಮಗ ಆಟ ಸಾಮಾನು ಬೇಕು ಅಂತ ಕೇಳ್ದ. ಅವರಪ್ಪನ ಹತ್ರ ಕೇಳಿ ತೆಗೆಸ್ಕೊತಾ ಇದ್ದ. ಹಾಗೆ ಅವನು ಕೂಡ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ದ. ಮತ್ತು ದೇವಸ್ಥಾನದ ಎನ್ವೈರ್ನಮೆಂಟ್ ಅವನಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಚೆನ್ನಾಗಿ ಆಟ ಆಡ್ತಿರ್ತಾನೆ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ. ಎಲ್ಲ ಮುಗಿದ್ಮೇಲೆ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ನಾವು ದೇವಸ್ಥಾನದಿಂದ ಮನೆಗೆ ಬರೋ ಅಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು. ಹಾಗೆ ನಮಗೆ ಅಂತ ಅಮ್ಮ ಮತ್ತು ಅಪ್ಪಾಜಿ ಇಬ್ಬರು ಸೇರಿಕೊಂಡು ನಮಗೆ ಅಡುಗೆ ಮಾಡಿದರು. ಸೊ ಅನ್ನ ಮುದ್ದೆ ಸಾರು ಜೊತೆಗೆ ಪಾಯಸ ಮಾಡಿ ಬೋಂಡ ಕೂಡ ಹಾಕ್ತಾಯಿದ್ರು ನಮ್ಮ ಅಪ್ಪಾಜಿ. ಸೊ ಅದನ್ನೆಲ್ಲ ಊಟ ಎಲ್ಲ ಮಾಡಿ ನಾನು ನನ್ನ ಗಂಡನಿಗೆ ಅಂತ ಹೇಳಿ ಜಾಮೂನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಜಾಮೂನ್ಗೆಲ್ಲ ಮಾಡಿಕೊಂಡೆ, ಬಟ್ ರೆಸಿಪಿಯನ್ನು ಶೂಟ್ ಮಾಡ್ಕೊಂಡಿಲ್ಲ ನಾನು. ಹಾಗೆ ಅವರು ಕೂಡ ಊಟ ಮಾಡಿ ಹೊರಡ್ತೀನಿ ಅಂತ ಹೇಳಿದರು. ಹಾಗಾಗಿ ಬೇಗ ಬೇಗ ಮಾಡೋಣ ಅಂತ ಹೇಳಿ ಎಲ್ಲ ಮಾಡಿದೆ. ಮಾಡಿ ಅವರಿಗೆ ಫಸ್ಟು ಟೇಸ್ಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ಅವರ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ಟೇಸ್ಟ್ ಮಾಡೋ, ಟೇಸ್ಟ್ ಮಾಡಿ ನೀನು ಹೇಗಿದೆ ಅಂತ. ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ, ವಿಡಿಯೋ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ಗೆ ಹಾಕೋದಿದು ನೋಡು. ಕರೆಕ್ಟಾಗಿ ಹೇಳು. ಹಂಗೆ ಕೆಟ್ಟ ಕೆಟ್ಟ ಯಪ್ಪ. ಬೇಡ, ಇನ್ನೊಂದೆರಡು ಹಾಕಲಾ? ಇಟ್ಕೋ. ಥ್ಯಾಂಕ್ ಯು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಂ, ಅದು ಓಪನ್ ಮಾಡಿ ಸಾಕು. ಕಲರ್ ಓಕೆನಾ? ಚೆನ್ನಾಗೈತಾ? ನಿಂಗೆ ನಿಜ ಇಷ್ಟ ಆಯ್ತಾ ಕಲರು? ನನಗೆ ಇಷ್ಟ ಆಗಲಿಲ್ಲ. ಡಮ್ಮಿ ಅಂತೆ ನೋಡು, ಇಲ್ಲಿರ್ಬೇಕು ನೋಡ್ಕಿದ್ದಾಗ. ಹಿಂದೆ 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 ಹಿಂದೆ. ಫ್ಲಿಪ್ಕಾರ್ಟಿಂದ ನಾನು ಈ ಸ್ಮಾರ್ಟ್ ವಾಚ್ನ ಬುಕ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡ್ರು. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋ ಇದರಲ್ಲಿ ನಾನು ಕೊಡಲೇ ಇಲ್ಲ ಅವ್ರಿಗೆ, ಇವಾಗ ಕೊಡ್ತಾಯಿದ್ದೀನಿ. ಹಾಗೆ ನಮ್ಮ ಆ್ಯನಿವರ್ಸರಿ ಬಂದು ಮಂಗಳವಾರ ಬಂದಿತ್ತು. ಸೊ ಅವರು ಕೆಲಸಕ್ಕೆ ಲೀವ್ ಹಾಕ್ಕೊಂಡು ನನಗೋಸ್ಕರ ಅಂತ ಬಂದಿದ್ದರು.
ಸೊ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಎಷ್ಟು ಸಲ ಫೋನ್ ಪಿಕ್ ಮಾಡಿ ಮಾತಾಡ್ತಿದ್ದಾರೆ ಅಂತ. ಹಾಗಾಗಿ ಲೀವಲ್ಲಿದ್ದರೂ ಕೂಡ ಅವರಿಗೆ ಕಾಲ್ಸ್ಗಳು ಬರ್ತಾ ಇರುತ್ತೆ, ಅವರು ಪಿಕ್ ಮಾಡಬೇಕಾಗುತ್ತೆ. ಕೆಲಸದಲ್ಲಿದ್ದರೂ ಕೂಡ ತುಂಬ ಕಾಲ್ಸ್ಗಳು ಬರ್ತಾ ಇರುತ್ತೆ ಆ್ಯಂಡ್ ಎಮರ್ಜೆನ್ಸಿ ಕಾಲ್ಸ್ಗಳನ್ನ ಅವರು ಪಿಕ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಪ್ರತಿ ಸಲನೂ ಅವರು ಜೇಬಿಂದ ಫೋನ್ ಎತ್ತಿ ನೋಡ್ಕೊಳ್ಳೋದ್ರ ಬದಲು ಸ್ಮಾರ್ಟ್ ವಾಚ್ ಇದ್ದರೆ ಕೈಯಲ್ಲೇ ಗೊತ್ತಾಗುತ್ತೆ ಅಲ್ವಾ, ಬೇಕಾಗಿರೋಂಥ ಕಾಲ್ಸ್ ಅಥವಾ ಬೇಡದೇ ಇರೋಂಥ ಕಾಲ್ಸ್ ಯಾವುದ್ಯಾವ್ದು ಬರ್ತಿದೆ ಅಂತ ಗೊತ್ತಾಗುತ್ತೆ. ಆ ಒಂದು ರೀಸನ್ಗೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಬುಕ್ ಮಾಡಿ ತರಿಸ್ಕೊಂಡೆ. ಸೊ ಅವ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಈ ವಾಚ್ ನಿಮಗೂ ಏನಾದರೂ ಬೇಕು ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ, ಓಕೆನಾ. ಹಾಗೆ ಮನೆಗೆ ಹೋಗೋವಾಗ ಕೇಕ್ ಕೂಡ ತೊಗೊಂಡೋಗೋಣ ಅಂತ ಬಂದ್ವಿ. ಆದರೆ ಆ ಅಂಗಡೀಲಿ ಚೆನ್ನಾಗಿರೋವಂಥ ಕೇಕ್ ಇರಲಿಲ್ಲ. ಬಟ್ ನಮಗೆ ಬೇಕಾಗಿರೋಂಥ ಕೇಕನ್ನ ಕೇಳಿದ್ವಿ, ಅವರು ಸಂಜೆ ಸಿಗುತ್ತೆ ಅಂತ ಹೇಳಿದರು. ಬಟ್ ಇವರು ಮಧ್ಯಾಹ್ನನೇ ಹೊರಟಿದ್ರಲ್ವ ಬೆಂಗಳೂರಿಗೆ ಹೋಗೋದಕ್ಕೆ, ಸೊ ಬೇಡ ಅಂತ ನಾವು ಬಂದ್ವಿ. ಬಟ್ ನನಗಾಗಲಿ ಅವ್ರಿಗಾಗಲಿ ಕೇಕ್ ಕಟ್ಟಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ನಮ್ಮ ಮನೆಗೆ ತೊಗೊಂಡೋದ್ರೆ ಮನೆಯವರೆಲ್ಲ ತಿಂತಾರೆ ಅನ್ನೋ ಒಂದು ರೀಸನ್ಗೆ ಕೇಕ್ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಅದಿಲ್ಲದೆ ಇರೋದ್ರಿಂದ ಕೇಕ್ ಸೆಲೆಬ್ರೇಷನ್ ಎಲ್ಲ ಮಾಡಲಿಲ್ಲ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ಇವಾಗ ನನ್ನ ಹಸ್ಬೆಂಡ್ ಇವಾಗ ಅವರು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಅವ್ರನ್ನ ಕಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಆ್ಯಂಡ್ ಇದೇ ಬಸ್ ಸ್ಟಾಪು ನಮ್ಮ ಹಳ್ಳಿ ಕಡೆ. ಸೊ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರನ್ನ ಕೂಡ ಪರಿಚಯ ಮಾಡಿಕೊಡ್ತೀನಿ. ಸೊ ಬನ್ನಿ. ಬಸ್ ಬಂತಾ? ಅಯ್ಯಯ್ಯೋ, ಹೋಗ್ಲಿ, ಹಾಯ್ ಮಾಡು. ಬಾಯ್. ನಾಳೆ ಡ್ಯೂಟಿ ಇದ್ದಿದ್ದರಿಂದ ಅವರು ಕೂಡ ಹೊರಟರು. ಅವ್ರನ್ನ ಕಳಿಸ್ಕೊಟ್ಟು ಮನೆಗೆ ಬಂದೆ. ಹಾಗೆ ಅವರು ನನಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಅವರು ನನಗೆ ಹಿಂದಿನ ದಿನವೇ ತಂದು ಕೊಟ್ಟರು. ನನಗೆ ಅಂತ ಈ ಸೀರೆ ತೊಗೊಬಂದಿದ್ರು. ತುಂಬ ಇಷ್ಟ ಆಯಿತು. ಸಾಫ್ಟಾಗಿತ್ತು ಸೀರೆ ಕೂಡ. ಮತ್ತು ಏನೋ ಗೊತ್ತಿಲ್ಲ, ಈ ನಡುವೆ ಒಂಥರ ಗ್ರೀನ್ ಕಲರ್ ಅಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ಅವರು ಕೂಡ ಅದೇ ಕಲರ್ನ ತೊಗೊಬಂದಿದ್ರು. ಇಷ್ಟ ಆಯಿತು ಸೀರೆನೂ. ಮತ್ತು ಅವ್ರಿಗೆ ಈ ಬಟ್ಟೆ ಸೆಲೆಕ್ಷನ್ ಆಗಲಿ ಅಥವಾ ಸೀರೆ ಸೆಲೆಕ್ಷನ್ ಮಾಡೋದಾಗಲಿ ಬರೋದಿಲ್ಲ. ಅವ್ರಿಗೆ ನನ್ನ ಜೊತೆ ಶಾಪಿಂಗೇ ಬರೋಲ್ಲ ಅವರು. ಬಟ್ಟೆ ಸೀರೆ ಏನಾದ್ರು ಶಾಪ್ ಮಾಡೋವಾಗ ಅವರಾಗೆ ಹೋಗಿ ಈ ಸೀರೆನ ನನಗೆ ಅಂತ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರಲ್ಲ, ಅದೇ ನಂಗೊಂದು ದೊಡ್ಡ ಖುಷಿ. ಸೊ ಏನಂದರೆ ನನಗೆ ದೊಡ್ಡ ಆಸೆಗಳೆಲ್ಲ ಕಮ್ಮಿ, ದೊಡ್ಡ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಳೋದಿಲ್ಲ ನಾನು. ನನಗೆ ಆಲ್ಮೋಸ್ಟ್ ಈ ಸಣ್ಣ ಪುಟ್ಟ ಚಿಕ್ಕ ವಿಷಯಗಳಲ್ಲೇ ನಂಗೆ ತುಂಬ ಖುಷಿ ಸಿಗುತ್ತೆ. ಅವರು ನನಗೆ ಕೊಡುವಂಥ ಟೈಮ್ ಆಗಿರ್ಬೋದು ಅಥವಾ ಸಪೋರ್ಟ್ ಆಗಿರ್ಬೋದು, ಮತ್ತು ಲವ್, ಕೇರ್ ಆ್ಯಂಡ್ ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇದರಲ್ಲೇ ನಂಗೆ ತುಂಬ ಖುಷಿ ಸಿಗುತ್ತೆ. ಹಾಗೆ ಸೆಲ್ಫಿ ಸ್ಟಿಕ್ ಕೂಡ ತಂದುಕೊಟ್ರು. ನಾನು ವ್ಲಾಗ್ ಮಾಡೋವಾಗ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ತಂದುಕೊಟ್ರು. ಇದಂತೂ ನನಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಯಾವಾಗಲೂ ನಾವು ಟ್ರೈಪಾಡ್ ಇಟ್ಕೊಂಡೇ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಈ ಸೆಲ್ಫಿ ಸ್ಟಿಕ್ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ. ಎಸ್, ಈ ರೀತಿ ನಮ್ಮ ಈ ದಿನ ಸಿಂಪಲ್ಲಾಗಿ ಹಾಗೆ ಹ್ಯಾಪಿಯಾಗಿ ಕಳೀತು ಅಂತ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.